ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಬಾಯ್ನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮದ್ದು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಮೂಗೂರು ಮದ್ದು ದೀಕ್ಷಿತ್ ಅಂತ, ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಮೂಗೂರು ಮದ್ದು ದೀಕ್ಷಿತ್, ಮತ್ತು ನೀವು ಫೇಸ್ಬುಕ್ ನ ನೋಡೋದಾದ್ರೆ ಶ್ರೀ ಮಾಯಕಾರ ಗುರುಕುಲ ಪೇಜ್ ಅಲ್ಲಿ ನೀವು ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ, ತರಗತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ಜೊತೆಗೆ 2025 ಬಹಳ ವಿಶೇಷವಾಗಿರುವಂತಹ ವರ್ಷ 2025. 2025 ಯಾವ ಯಾವ ಡೇಟ್ ಅಲ್ಲಿ ಹುಟ್ಟಿರುವಂತಹವ್ರಿಗೆ ಏನೆಲ್ಲ ಫಲಗಳಿದೆ ಅನ್ನುವಂತಹ ವಿಷಯಗಳನ್ನ ನಾವು ನೋಡ್ಬೋದು. ಯಾಕಂದ್ರೆ ಒಂದು ಸಂಖ್ಯೆಯಲ್ಲಿ ಅದರದೇ ಆದಂತಹ ಒಂದು ವೈಬ್ರೇಷನ್, ಅದರದೇ ಆದಂತಹ ಒಂದು ತರಂಗ ಇರುತ್ತೆ. ಅದರಿಂದ ಒಂದು ಡೇಟು ಮನುಷ್ಯನ ಜೀವನದಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಅಲಾರಾಮ್ ಕೊಡೋದ್ರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೆ ಎಲ್ಲ ವಿಷಯಗಳನ್ನ ಈ ಸಂಖ್ಯೆಗಳು, ಈ ನಂಬರ್ಗಳ ಮುಖಾಂತರವೇ ನಾವು ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಜಾತಕ ಭಾಗ ಎಷ್ಟು ಮುಖ್ಯವಾಗ್ತದೋ ಈ ಸಂಖ್ಯಾ ಬಲವು ಕೂಡ, ನಂಬರ್ಸ್ ಬಲವು ಕೂಡ ನಮಗೆ ಬಹಳ ಮುಖ್ಯ ಆಗ್ತದೆ. ಹಾಗಾದ್ರೆ ಈ ವರ್ಷ 2025 ಯಾವ ಡೇಟ್ ಅಲ್ಲಿ ಹುಟ್ಟಿರೋರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳುವಂತ ಒಂದು ಪುಟ್ಟ ಪ್ರಯತ್ನವನ್ನ ಮಾಡೋಣ. ಈ ಬಾರಿ 2025 ಆಗಿರೋದ್ರಿಂದ ಇಲ್ಲಿ ಚಂದ್ರನ ಕಾರಕತ್ವವು ಕೂಡ ಇರುವಂತದ್ದು. ಜೊತೆಗೆ ಓವರ್ ಆಲ್ ನಾವು ಕೌಂಟ್ ಮಾಡಿದಾಗ 9 ಬರ್ತಾ ಇದೆ. ಈ ಬಾರಿಯ 25ರ ರೂಲಿಂಗ್ ನಂಬರ್ ಇಸ್ 9. 9 ಅಂದ್ರೆ ಕುಜ. ಕುಜ ಅಂದ್ರೆ ಅಗ್ರೆಸಿವ್, ಕೋಪ, ಉದ್ರೇಕ, ಟೆನ್ಷನ್, ವಾರ್, ಜಗಳ, ಯಶಸ್ಸು ಎಲ್ಲವನ್ನ ಕೊಡುವಂಥವನು. ಅದರಿಂದ ಈ ವರ್ಷ ಸ್ವಲ್ಪ ಪ್ರತಿಯೊಬ್ರು 2025ರಲ್ಲಿ ದುಡುಕಿ ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಅನೇಕ ಸಮಸ್ಯೆಗಳನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮತ್ತು ಅನೇಕ ಕಡೆ ದೇಶಗಳ ನಡುವೆ ಸಂಘರ್ಷಗಳು, ರಾಜ್ಯಗಳ ನಡುವೆ ಸಂಘರ್ಷಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಮತ್ತು ಅನೇಕ ಕಡೆ ಅಗ್ನಿ ಅವಘಡಗಳು, ಫ್ಲೈಟ್ ಆಕ್ಸಿಡೆಂಟ್ಸು, ಟ್ರೈನ್ ಆಕ್ಸಿಡೆಂಟ್ಸು ಅಥವಾ ಭೂಕಂಪಾದಿಗಳು, ಎಲೆಕ್ಟ್ರಿಕ್ ಸಂಬಂಧಪಟ್ಟಂತ ತೊಂದರೆಗಳೆಲ್ಲ ಆಗುವಂತ ಸಾಧ್ಯತೆಗಳು ಕೂಡ ನಾವು ನೋಡ್ಬೇಕಾಗ್ತದೆ. ಇನ್ನು ಇದನ್ನ 9ನ ಪೂರ್ಣ ಸಂಖ್ಯೆ ಅಂತ ಕೂಡ ನಾವು ಕರಿತೀವಿ. ಪೂರ್ಣ ಸಂಖ್ಯೆ ಇರೋದ್ರಿಂದ ಎಷ್ಟೇ ಅವಘಡಗಳು ನಡೆದ್ರು ಕೂಡ ಅದನ್ನ ನೇಚರ್ ಬ್ಯಾಲೆನ್ಸ್ ಮಾಡುವಂಥದ್ದು, ಮತ್ತು ಒಂದಷ್ಟು ಬೇರೆ ತರದ ಆರ್ಥಿಕವಾದಂತಹ ಅಭಿವೃದ್ಧಿ, ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನ ಕೂಡ ನಾವು 2025ರಲ್ಲಿ ಕಾಣಬಹುದು. ಇನ್ನು 3ನೇ ತಾರೀಕು 3/12/21 30ನೇ ತಾರೀಕು ಹುಟ್ಟಿರುವಂತವ್ರಿಗೆ 2025 ಹೇಗಿದೆ ಅಂದ್ರೆ ಕಾಂಬಿನೇಷನ್ ಬಂದು 3 and 9 ಕಾಂಬಿನೇಷನ್, 3 ಮತ್ತು 9 ಕಾಂಬಿನೇಷನ್. ನೋಡಿ, ಬಹಳ ವಿಶೇಷವಾಗಿ ಈ ವರ್ಷ ಇವರಿಗೆ ಶುಭ ಫಲಗಳೇ ಪ್ರಾಪ್ತಿ ಆಗ್ತದೆ. ಒಂದಷ್ಟು ಪ್ರಾಪರ್ಟಿಯನ್ನ ಖರೀದಿ ಮಾಡುವಂಥದ್ದು, ಅನೇಕ ದಿನಗಳಿಂದ ನಡೀತಾ ಇರುವಂತಹ ವ್ಯಾಜ್ಯ ಕ್ಲಿಯರ್ ಆಗುವಂಥದ್ದು, ಧನ ಸಂಪಾದನೆ ಆಗುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಈ ತರ ಅನೇಕ ಅನುಕೂಲಗಳು ಈ ಡೇಟ್ ಅಲ್ಲಿ 3/12/21 30ನೇ ತಾರೀಕು ಹುಟ್ಟಿರುವಂತವ್ರಿಗೆ ಅನುಕೂಲಗಳು ಪ್ರಾಪ್ತಿ ಆಗುತ್ತೆ. ದುಡ್ಡು ಕಾಸಿನ ಅನುಕೂಲಗಳು, ಮತ್ತು ಸ್ವಲ್ಪ ಸಾತ್ವಿಕ ಬುದ್ಧಿ, ಮತ್ತು ಒಂದಷ್ಟು ಒಳ್ಳೆ ಪಂಡಿತರ, ಜ್ಞಾನವಂತರ ಪರಿಚಯಗಳಾಗುವಂತಹ ಸನ್ನಿವೇಶಗಳು ಕೂಡ ಈ ಬಾರಿ ನಿಮ್ಗೆ ಬರುತ್ತೆ. ಅದರಲ್ಲಿ ಕೂಡ ವಿಶೇಷವಾಗಿ ನಾನೊಬ್ರು ಒಳ್ಳೆ ನ್ಯಾಯಾಧೀಶ ಆಗ್ಬೇಕು, ನಾನು ಎಕ್ಸಾಮ್ ತಗೋಬೇಕು ಅನ್ನುವಂಥವ್ರಿಗೆ ಯಶಸ್ಸು ಸಿಗುವಂಥದ್ದು, ಬ್ಯಾಂಕಿಂಗ್ ಕೆಲಸ ಮಾಡುವಂಥವ್ರಿಗೆ, ಮಠಾಧೀಶರಿಗೆ ಮತ್ತು ಅರ್ಚಕರಿಗೆ, ಇನ್ನು CA, ಅಕೌಂಟೆಂಟ್, ಇವರೆಲ್ಲರಿಗೂ ಕೂಡ ಬಹಳ ವಿಶೇಷವಾಗಿರುವಂತಹ ವರ್ಷ. ಆಯುರ್ವೇದ, ತರ್ಕಶಾಸ್ತ್ರ, ಸಂಸ್ಕೃತ ವಿದ್ವಾಂಸರು, ಮತ್ತು ರಾಜಕಾರಣಿಗಳು, ಮತ್ತು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಎನಿ ಡಿಪಾರ್ಟ್ಮೆಂಟ್, ಅದರ ಜೊತೆಗೆ ಟೀಚಿಂಗ್ ಲೈನ್, ಉಪನ್ಯಾಸಕರಾಗುವಂತವ್ರಿಗೆ ವಿಶೇಷವಾಗಿರುವಂಥದ್ದು, ಮತ್ತು ಈ ವೃತ್ತಿಯಲ್ಲಿ ಇರುವಂತವ್ರಿಗೆ ಕೂಡ ಈ ಡೇಟಲ್ಲಿ ಹುಟ್ಟಿರೋರಿಗೆ 3/12/21 ಬಹಳ ವಿಶೇಷವಾಗಿರುವಂತ ವರ್ಷ. ಅತ್ಯಂತ ಶುಭ ಫಲಗಳು ನಿಮಗೆ ಈ ವರ್ಷ ಪ್ರಾಪ್ತಿ ಆಗತ್ತೆ. ಆದ್ರೆ ಆರೋಗ್ಯ ಅಂತ ಬಂದಾಗ ಒಂಚೂರು ಆರೋಗ್ಯದ ವಿಷಯದಲ್ಲಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ. ಏನಪ್ಪಾ ಅಂತಂದ್ರೆ ಸ್ವಲ್ಪ 40+ ಅಥವಾ ಕೆಲವರಿಗೆ ಶುಗರ್ ಬಾರ್ಡರ್ ಲೈನ್ ಇರೋಂಥವ್ರಿಗೆ ಶುಗರ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಅತಿಯಾದ ಗ್ಯಾಸ್ಟ್ರಿಕ್ ಮತ್ತು ಕಿಡ್ನಿಗೆ ಸಂಬಂಧಪಟ್ಟಂಥದ್ದು,
ಲಿವರ್ಗೆ ಸಂಬಂಧಪಟ್ಟಂಥದ್ದು ಮತ್ತು ಕಿವಿಗೆ ಸಂಬಂಧಪಟ್ಟಂಥ ರೋಗ ಬಾಧೆಗಳು ನಿಮಗೆ ಈ ವರ್ಷ ಸ್ವಲ್ಪ ಪೀಡಿಸುವಂಥದ್ದಿರುತ್ತೆ. ನೀವು ಕೂಡ ಸ್ವಲ್ಪ ಪೇಷನ್ಸ್ ಅನ್ನ ಕಲ್ತ್ಕೋಬೇಕು. ಆಲ್ರೆಡಿ ಗುರು ಸಂಖ್ಯೆ ಆಗಿರೋದ್ರಿಂದ ಆಕ್ಟಿವ್ನೆಸ್, ಸೋಂಬೇರಿತನ, ಆಲಸ್ಯತನ ಹೋಗಿ ಸ್ವಲ್ಪ ಫೋರ್ಸ್ ಅನ್ನ ಕೊಡ್ತಾನೆ, ಆಕ್ಟಿವ್ನೆಸ್ ಅನ್ನ ಕೊಡ್ತಾನೆ. ಅದು ಅತ್ಯಂತ ಶುಭ ಫಲ ಅನ್ನುವಂಥದ್ದನ್ನ ನೀವು ತಿಳ್ಕೊಬೇಕಾಗ್ತದೆ. ಖಂಡಿತವಾಗಿಯೂ ನಿಮ್ಗೆ 2025 3/12/21 ಹುಟ್ಟಿರುವಂಥವ್ರಿಗೆ ಇಸ್ ವೆರಿ ಗುಡ್ ಇಯರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ, ನಿಮಗೆ ಡೌಟೇ ಬೇಡ. ಇನ್ನು ನೀವು ಮಾಡಬೇಕಾಗಿರುವಂತಹ ಪರಿಹಾರಗಳೇನಪ್ಪಾ ಅಂತಂದ್ರೆ, ನೀವು ಮಾಡಬೇಕಾಗಿರುವಂತಹ ಪರಿಹಾರಗಳು ಏನಪ್ಪಾ ಅಂದ್ರೆ, ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಕುಲದೇವರು, ಇಷ್ಟ ದೇವರು, ಮನೆ ದೇವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಪ್ರತಿದಿನ ನಿಮ್ಮ ಕುಲದೇವರಾದ ವಿಶೇಷವಾಗಿ ಗಂಡ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂಥದ್ದು, ಶಿವ ದಕ್ಷಿಣ ಮೂರ್ತಿಯ ಆರಾಧನೆಯನ್ನು ಮಾಡುವಂಥದ್ದು, ಪ್ರತಿ ಗುರುವಾರ ಕುಲದೇವರು ಅಥವಾ ಶಿವನನ್ನ ದರ್ಶನ ಮಾಡುವಂಥದ್ದು, ಕಡಲೆಕಾಳನ್ನ ಹಸುವಿಗೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಬಂದ್ರೆ ಸಣ್ಣ ಪುಟ್ಟ ರೋಗ ಬಾಧೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಓವರ್ ಆಲ್ ಇಸ್ ವೆರಿ ಗುಡ್. ತುಂಬಾ ವಿಶೇಷವಾಗಿರುವಂತಹ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಇದು ಈ ದಿನಾಂಕದಲ್ಲಿ ಹುಟ್ಟಿರುವಂಥವ್ರಿಗೆ 2025 ವರ್ಷ ಭವಿಷ್ಯ. ಯಾರೆಲ್ಲ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆಶಾಸ್ತ್ರವನ್ನ ಶಾಸ್ತ್ರಬದ್ಧವಾಗಿ ಕಲಿಬೇಕು ಅನ್ನುವಂಥ ಆಸಕ್ತರು ಶ್ರೀ ಮಾಯಕಾರ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡಬಹುದು. ಇದೇ ಜನವರಿ ಎಂಡು ಮತ್ತು ಫೆಬ್ರವರಿ ವೀಕಲ್ಲಿ, ಫಸ್ಟ್ ವೀಕಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತುವಿನ ಹೊಸ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ನಿಮಗೂ ಕೂಡ ಜ್ಯೋತಿಷ್ಯ ಮತ್ತು ವಾಸ್ತುವನ್ನು ಕಲಿಬೇಕು ಅನ್ನುವಂಥ ಆಸಕ್ತರು ಸಂಪರ್ಕವನ್ನು ಮಾಡಿ. ಅದರ ಜೊತೆಗೆ ಇಲ್ಲಿವರೆಗೆ 14,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ 90% ಹೆಚ್ಚು ವಿದ್ಯಾರ್ಥಿಗಳು ಪ್ರೊಫೆಷನಿಸ್ಟ್ ಆಗಿರುವಂಥದ್ದು, ತುಂಬಾ ವೃತ್ತಿಪರ ಜ್ಯೋತಿಷಿಗಳು, ವಾಸ್ತು ತಜ್ಞರಾಗಿರುವಂಥದ್ದು. ನಿಮಗೂ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅನ್ನೋದು ಆಸಕ್ತಿ ಇದ್ರೆ ಅಡ್ಮಿಷನ್ ಆಗಿ. ಇದು ಈ ದಿನಾಂಕಗಳಲ್ಲಿ ಹುಟ್ಟಿರುವಂಥವ್ರಿಗೆ 2025 ವರ್ಷ ಭವಿಷ್ಯ. ನಿಮ್ಮೆಲ್ಲರಿಗೂ ಕೂಡ 2025 ಅತ್ಯಂತ ವಿಶೇಷವಾಗಿರಲಿ. ಅದರ ಜೊತೆಗೆ ಸಕಲ ಸನ್ಮಂಗಳಗಳು ಕೂಡ ಉಂಟಾಗ್ಲಿ. ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಯಾವುದೇ ಡೇಟಲ್ಲಿ ಹುಟ್ಟಿದ್ರು ಕೂಡ ಪ್ರಮುಖವಾಗಿ ಜಾತಕಗಳನ್ನು ಕೂಡ ಒಮ್ಮೆ ಪರಿಶೀಲನೆಯನ್ನು ಮಾಡಿಸ್ಕೋಬೇಕಾಗತ್ತೆ. ದಯವಿಟ್ಟು ಜಾತಕಗಳನ್ನು ಕೂಡ ಒಮ್ಮೆ ಪರೀಕ್ಷೆ ಮಾಡಿಸಿ, ಯಾವ ದಶಾಭುಕ್ತಿ ನಡೀತಾ ಇದೆ, ಈ ವರ್ಷ ನನಗೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಒಮ್ಮೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.